ಹಾಯ್ ಹಲೋ ಸ್ನೇಹಿತರೆ, ನಾನು ಇವತ್ತು ಫೇರ್ ಲವ್ಲಿ ಬಳಸ್ಕೊಂಡು ಫೇಸಿಗೆ ಎಷ್ಟು ಯಾವ ರೀತಿಯಾಗಿ ಗ್ಲೋನೆಸ್ ಕೊಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾದರೆ ನೀವು ಕೂಡ ವೀಕ್ಷಕರೇ ತಡ ಮಾಡದೆ ಈ ಫೇಸ್ ಗ್ಲೋ ಮಾಡುವಂಥ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ. ಮನೆಯಲ್ಲಿ ಎಲ್ಲರೂ ಕೂಡ ಫೇರ್ ಲವ್ಲಿ ಮುಖ ವಾಶ್ ಮಾಡಿದ್ರೆ ಯೂಸ್ ಮಾಡ್ತೀರಾ, ಅದನ್ನು ಕೂಡ ನಾವು ಯೂಸ್ ಮಾಡ್ತಿರ್ತೀವಿ. ಅದ್ರ ಜೊತೆಗೆ ನೋಡಿ, ಫೇಸಿಗೆ ಈ ಥರವಾಗಿ ಕೂಡ ನಾವು ಬಳಸೋದ್ರಿಂದ ನಮ್ಮ ಫೇಸು ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ. ಹಾಗಾದರೆ ಯಾವ ರೀತಿ ಅಂತ ನೋಡೋಣ ಬನ್ನಿ. ನಾನು ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಇವಾಗ ನಾನು ಫೇರ್ ಆ್ಯಂಡ್ ಲವ್ಲಿ ತೊಗೊಳ್ತಾ ಇದ್ದೀನಿ. 10 ರುಪೀಸ್ ಇರುವಂಥ ಫೇರ್ ಆ್ಯಂಡ್ ಲವ್ಲಿ ತೊಗೊಳ್ತಾ ಇದ್ದೀನಿ. ನಮಗೆ ಅರ್ಧದಷ್ಟು ಫೇರ್ ಆ್ಯಂಡ್ ಲವ್ಲಿ ಬೇಕಾಗುತ್ತೆ. ಫೇರ್ ಆ್ಯಂಡ್ ಲವ್ಲಿ ಮುಖ ಗ್ಲೋ ಆಗುತ್ತೆ, ಹಾಗೆ ಅದ್ರ ಜೊತೆಗೆ ಮುಖದ ಮೇಲೆ ಇರೋಂಥ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ನಮ್ಮ ಮುಖದ ಮೇಲೆ ಇರೋಂಥ ಸನ್ ಟ್ಯಾನ್ ಆಗಲಿ ಮತ್ತು ಮುಖದ ಮೇಲೆ ಡಲ್ನೆಸ್ ಆಗಲಿ, ಹಾಗೆ ಡ್ರೈ ಸ್ಕಿನ್ ಇರುವಂಥದ್ದೆಲ್ಲ ಕೂಡ ಇದನ್ನು ಈ ಥರವಾಗಿ ಟ್ರೈ ಮಾಡೋದ್ರಿಂದ ಎಲ್ಲ ಕೂಡ ಸಮಸ್ಯೆ ನಿವಾರಣೆ ಆಗುತ್ತೆ. ಇವಾಗ ನೋಡಿ, ನಾನು ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ. ಆಮೇಲೆ ಇದಕ್ಕೆ ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ನೋಡಿ ಸ್ನೇಹಿತರೆ, ನಾನು ಹಸಿ ಹಾಲನ್ನು ಬಳಕೆ ಮಾಡ್ತಾ ಇದ್ದೀನಿ. ಹಸಿ ಹಾಲು ಮುಖದ ಮೇಲೆ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ. ನಾವು ಹಸಿ ಹಾಲನ್ನು ಮುಖದ ಮೇಲೆ ಒಂದು ಕಾಟನ್ನಿಂದ ಹಚ್ಕೊಂಡು ಮಸಾಜ್ ಮಾಡಿದ್ರೆ ನಮ್ಮ ಮುಖ ಒಂಥರ ಕ್ಲೀನಿಂಗ್ ರೀತಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ನಾವು ಫೇರ್ ಲವ್ಲಿ ಮಿಕ್ಸ್ ಮಾಡೋದ್ರಿಂದ ನಮ್ಮ ಮುಖ ಬ್ರೈಟ್ ಆ್ಯಂಡ್ ವೈಟ್ ಆಗುತ್ತೆ ನೋಡಿ. ಹಾಗಾಗಿ ಇದನ್ನು ಟ್ರೈ ಮಾಡಿ. ಇವಾಗ ಹಾಲು ಕೂಡ ಹಾಕಿ ಪರ್ಫೆಕ್ಟಾಗಿ ಕ್ರೀಮ್ ಥರ ಕಾಣಿಸ್ಬೇಕು, ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಯಾವಾಗಲೂ ಕೂಡ ಹಾಲು ಬಳಕೆ ಮಾಡೋದ್ರಿಂದ ಹಸಿ ಹಾಲನ್ನು ಬಳಕೆ ಮಾಡಿ. ಹಾಗೆ ಇದರಲ್ಲಿ ಫೇರ್ ಲವ್ಲಿ ತುಂಬಾ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಆಮೇಲೆ ಸ್ನೇಹಿತರೆ ನೋಡಿ, ಎಷ್ಟು ಸ್ವಲ್ಪನೇ ಕ್ವಾಂಟಿಟಿ ಇರುವಂಥದ್ದು ಹಾಲು ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕ್ವಾಂಟಿಟಿ ಕೂಡ ಜಾಸ್ತಿ ಆಯಿತು. ಮುಖದ ಮೇಲೆ ಫೇಸಿಗೆ ಬೇಕಾದಷ್ಟು ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಆಮೇಲೆ ನಾನು ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ಬ್ರೂ ಕಾಫಿಯನ್ನು ಸೇರಿಸ್ತಾ ಇದ್ದೀನಿ. ಬ್ರೂ ಕಾಫಿ ಮುಖದ ಮೇಲೆ ಶೈನ್ ಮಾಡುತ್ತೆ, ಮುಖ ಒಂಥರ ಡೈಮಂಡ್ ರೀತಿ ಹೊಳಪು ಕೊಡುತ್ತೆ. ಹಾಗೆ ಮುಖದ ಮೇಲೆ ಕಪ್ಪು ಕಪ್ಪು ಕಲೆಗಳಾಗಲಿ, ಡಲ್ನೆಸ್ ಆಗಲಿ ಇದು ಕೂಡ ರಿಮೂವ್ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಬ್ರೂ ಪ್ಯಾಕೆಟ್ ಕೂಡ ಹಾಕ್ಕೊಂಡ್ಬಿಡಿ. ಹಾಕಿ ಚೆನ್ನಾಗಿ ಅದು ಕೂಡ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಹೊರಗಡೆ ಹೋಗಿ ಪಾರ್ಲರ್ಗೆ ಹೋಗ್ತೀವಿ, ದುಬಾರಿ ದುಡ್ಡು ಖರ್ಚು ಮಾಡ್ತೀವಿ, ಫೇಶಿಯಲ್ಗಳು ಕೂಡ ಮಾಡ್ಕೊತೀವಿ, ಕ್ಲೀನ್ಸಿಂಗ್ ಮಾಡ್ಕೊತೀವಿ. ಅದ್ರ ಬದಲಾಗಿ ನ್ಯಾಚುರಲಾಗಿ ಮನೆಯಲ್ಲಿ ಈ ಥರ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ನ್ಯಾಚುರಲಾಗಿ ಪರ್ಮನೆಂಟಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಹಾಗೆ ನಮ್ಮ ಮುಖ ಕೂಡ ಚೆನ್ನಾಗಿ ಡ್ಯಾಮೇಜ್ ಆಗೋಲ್ಲ. ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಮುಖದ ಮೇಲೆ ಒಂದೇನೊಂದು ಹಾನಿ ಉಂಟಾಗ್ತಾ ಇರುತ್ತೆ, ಪಿಂಪಲ್ಸ್ ಆಗುತ್ತೆ, ಮತ್ತು ಮುಖ ಬೇಗನೆ ಕಪ್ಪಾಗುತ್ತೆ. ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಮುಖದ ಮೇಲೆ ಈ ಥರ ಸಮಸ್ಯೆ ಬರುತ್ತೆ. ಇವಾಗ ನಾನು ಬ್ರೂ ಕಾಫಿ ಹಾಕಿ ಕಲಸಿದಾಯಿತು. ಆಮೇಲೆ ಹಾಕ್ತಾ ಇರೋವಂಥದ್ದು ಕಡಲೆ ಹಿಟ್ಟು, ನ್ಯಾಚುರಲ್ ಗ್ಲೋ ಕೊಡುವಂಥದ್ದು ಕಡಲೆ ಹಿಟ್ಟು ಸ್ನೇಹಿತರೆ. ನಮ್ಮ ಮುಖದ ಮೇಲೆ ನಾವು ಡೈಲಿ ಕೂಡ ಕಡಲೆ ಹಿಟ್ಟು ಕೂಡ ಬಳಸೋದ್ರಿಂದ ನಮ್ಮ ಮುಖ ತುಂಬಾ ಚೆನ್ನಾಗಿ ಗ್ಲೋನೆಸ್ ಆಗುತ್ತೆ. ಹಾಗಾಗಿ ಇದರಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಪೂರ್ತಿಯಾಗಿ ನೋಡಿ, ನನ್ನ ಫೇರ್ ಲವ್ಲಿ ಹಾಲು, ಕಾಫಿ ಪುಡಿ, ಕಡಲೆ ಹಿಟ್ಟು ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಥರ ಬಂದಿರೋವಂಥದ್ದು. ಒಂದು ಡೈಮಂಡ್ ಫೇಶಿಯಲ್ ಯಾವ ರೀತಿ ಕ್ರೀಮ್ ಇರುತ್ತಲ್ಲೋ ಅದೇ ರೀತಿಯಾಗಿ ಇದು ಕೂಡ ಕ್ರೀಮ್ ರೆಡಿ ಆಗಿರುವಂಥದ್ದು. ಹಾಗಾಗಿ ನಿಮಗೆ ಸ್ವಲ್ಪ ಪ್ರಮಾಣ ತೆಳುವಾದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಒಂಥರ ಹದವಾಗಿ ಬರಬೇಕು ಕ್ರೀಮು. ಹಾಗಾಗಿ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿಕೊಂಡು ಕಲಿಸ್ಕೊಳ್ಳಿ. ನೀವು ಇದು ಕಾಲಾಗಲಿ, ಕೈ ಆಗಲಿ, ಮುಖ ಆಗಲಿ ಎಲ್ಲಾದರೂ ಕೂಡ ನಿಮ್ಮ ಮುಖದ ಮೇಲೆ ಗ್ಲೋನೆಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಯಾಕಂದರೆ ಕೈಗಳು ಕೂಡ ಬ್ಲ್ಯಾಕ್ ಆಗುತ್ತೆ, ಮುಖ ಕೂಡ ಬ್ಲ್ಯಾಕ್ ಆಗಿದೆ ಅಂದರೆ ಕೈಗಳು ಕೂಡ ಬ್ಲ್ಯಾಕ್ ಆಗೇ ಆಗುತ್ತೆ. ಹಾಗಾಗಿ ನೀವು ಮುಖದ ಮೇಲಾಗಲಿ, ಕಾಲುಗಳಾಗಲಿ, ಕೈಗಳಾಗಲಿ ಎಲ್ಲಿ ಬೇಕಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಇದನ್ನು ಮುಖಕ್ಕೆ ಮಾತ್ರ ಬಳಸ್ಬೇಕಂತೇನಿಲ್ಲ, ನಾವು ಕೈಗಳಿಗೂ ಕೂಡ ಬಳಸ್ಬೋದು, ಕೈ ಕಾಲಿಗೆ ಕೂಡ. ಇವಾಗ ನೋಡಿ, ನಾನು ಕೈ ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಹಚ್ಕೊಳ್ತಾ ಇದ್ದೀನಿ ಅಂತ. ಇದೇ ರೀತಿಯಾಗಿ ನಿಮ್ಮ ಫೇಸಿಗೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಲೈವ್ ರಿಸಲ್ಟ್ ತೋರಿಸ್ತಾ ಇದ್ದೀನಿ, ಲಾಸ್ಟ್ವರೆಗೂ ನೋಡ್ಕೊಂಡು ಹೋಗಿ. ಎಷ್ಟು ಚೆನ್ನಾಗಿ ಶೈನ್ ಬರುತ್ತೆ ಅಂದರೆ ಸ್ನೇಹಿತರೆ, ನಾವು ಎಷ್ಟು ಮನೆಯಲ್ಲಿ ಇರುವಂಥದ್ದು ಯೂಸ್ ಮಾಡೋದ್ರಿಂದ ನಮಗೆ ಎಷ್ಟು ಮುಖದ ಮೇಲೆ ಡೈಮಂಡ್ ರೀತಿ ಹೊಳಪು ಆಯಿತು, ಮುಖದ ಮೇಲೆ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಹಾಗೆ ಮುಖ ಕೂಡ ಗ್ಲೋನೆಸ್ ಆಗುತ್ತೆ, ಅದನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ. ಹಾಗೆ ಸ್ನೇಹಿತರೆ, ಒಂದೇನಪ್ಪ ಅಂದರೆ ನೋಡಿ, ನಾವು ಇದನ್ನು ಟ್ರೈ ಮಾಡಿದ್ರೆ ವಾರದಲ್ಲಿ 4 ಸರ್ತಿ 3 ಸರ್ತಿ ಎಷ್ಟು ಸರ್ತಿ ಆದರೂ ಕೂಡ ಟ್ರೈ ಮಾಡಿದ್ರೂ ಕೂಡ ಏನೂ ಕೂಡ ಆಗೋಲ್ಲ ಸ್ನೇಹಿತರೆ. ಹಾಗೆ ಕೆಮಿಕಲ್ ಪ್ರಾಡಕ್ಟ್ ಇದ್ದರೆ ನಾವು ವಾರದಲ್ಲಿ 1 ಸರ್ತಿ 15 ದಿವಸಕ್ಕೆ 1 ಸರ್ತಿ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಕೆಮಿಕಲ್ ಇರುವಂಥದ್ದಲ್ವಾ. ಇದು ನ್ಯಾಚುರಲಾಗಿ ನೀವು ದಿನಾಲೂ ಕೂಡ ಬಳಕೆ ಮಾಡಿದ್ರೂ ಕೂಡ ಏನೂ ಆಗೋಲ್ಲ. ದಿನಾಲೂ ಯೂಸ್ ಮಾಡೋದ್ರಿಂದ ಒಂದೇ ವಾರಕ್ಕೆ ನಿಮ್ಮ ಸ್ಕಿನ್ನನ್ನು ಗ್ಲೋ ನೋಡಿ ಯಾರಾದರೂ ಕೂಡ ಶಾಕ್ ಆಗ್ತಾರೆ. ಇಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇರೋವಂಥದ್ದು ಏನು ಯೂಸ್ ಮಾಡ್ತಾಯಿದೆ ಅಂತ. ಅಷ್ಟು ಪರ್ಮನೆಂಟಾಗಿ ನಿಮ್ಮ ಮುಖದ ಮೇಲೆ ಗ್ಲೋನೆಸ್ ಕೊಡ್ತಾ ಹೋಗುತ್ತೆ. ಇವಾಗ ನನ್ನ ಕೈಗಳು ಕೂಡ ಕಾಣಿಸ್ತಾ ಇರ್ಬೋದು, ಶೈನಾಗಿ ಎಷ್ಟು ಚೆನ್ನಾಗಿ ಶೈನ್ ಹೊಡಿತಾ ಇರೋವಂಥದ್ದು. ಇದೇ ರೀತಿ ಶೈನ್ ಮುಖದ ಮೇಲೆ ಕೂಡ ಬರುತ್ತೆ ಸ್ನೇಹಿತರೆ.
ಇದು ಕೈಗಳಿಗೆ ಮತ್ತು ಮುಖಗಳಿಗೆ ಹಚ್ಚೋದ್ರಿಂದ ಎಷ್ಟು ಡಿಫ್ರೆಂಟಾಗಿ ವ್ಯತ್ಯಾಸ ಗೊತ್ತಾಗುತ್ತೆ ಅಂತ ನೋಡಿ ನಾನು ಕೈಗೆ ಒಂದು 5 ನಿಮಿಷ ಪೂರ್ತಿಯಾಗಿ ಮಸಾಜ್ ಮಾಡ್ಕೊಂಡು ಬಂದೆ ಮತ್ತು ಕೈ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಶೈನ್ ಆಗ್ತಾ ಇರೋಂಥದ್ದು ಕೈ. ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡು ತೊಗೊಂಡಿದ್ದೀನಿ. ನನ್ನ ಕೈ ಮೇಲಿರುವಂಥ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಗಿರುವಂಥದ್ದು, ಹಾಗೆ ಸಾಫ್ಟ್ನೆಸ್ ಕೂಡ ಬಂದಿರುವಂಥದ್ದು. ನೋಡಿ ಇದೇ ಮುಖದ ಮೇಲೆ ನೀವು ಟ್ರೈ ಮಾಡಿದ್ರೆ ನಿಮಗೂ ಕೂಡ ಇದೇ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ. ಇದೇ ರೀತಿ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಮುಖ ಕೂಡ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಹಾಗಾದರೆ ವೀಕ್ಷಕರೇ, ಸ್ನೇಹಿತರೆ, ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ಥರ ನ್ಯಾಚುರಲ್ ಆಗಿರೋಂಥ ಬ್ಯೂಟಿ ಟಿಪ್ಸ್ ನೀವು ಕೂಡ ಟ್ರೈ ಮಾಡಲೇಬೇಕು. ನ್ಯಾಚುರಲ್ ಆಗಿರೋಂಥದ್ದು ಟ್ರೈ ಮಾಡಿದ್ರೆ ನನ್ನ ವಿಡಿಯೋ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಇದೇ ರೀತಿ ಹೊಸದಾಗಿ ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ.